ಇಬ್ಬರು ಹೆಂಡಿರ ಗಂಡ ಎಲ್ಲ ಕಡೆ ನಡೀತಕ್ಕಂಥ ಕಾಮನ್ ಕಥೆ. ಆದರೆ ಇಲ್ಲಿನ ಕಥೆಯಲ್ಲಿ ತುಸು ಟ್ವಿಸ್ಟ್ ಇದೆ. ಇಬ್ಬರು ಹೆಂಡಿರ ಗಂಡನಿಗೆ ಪಾಠ ಕಲಿಸೋದಕ್ಕೆ ಹೋದ ಪೊಲೀಸೊಬ್ಬ ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ. ಈ ಫೋಟೋದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಕಾಣ್ತಾ ಇರುವ ಈ ಭೂಪನ ಹೆಸರು ಪೆದ್ದಣ್ಣ. ಹೆಸರು ಕೇಳಿ ಇವನನ್ನ ಅರ್ಥೈಸ್ಕೊಳ್ಳೋದಕ್ಕೆ ಹೋದ್ರೆ ಕಥೆ ಮುಗೀತು. ಈತ ಈಗ ಇಬ್ಬರು ಹೆಂಡಿರ ಗಂಡ. ಈತ ಹೆಂಡತಿಗೆ ಮುದ್ದಿನ ಪೊಲೀಸ್ ಆಗೋದನ್ನ ಬಿಟ್ಟು ತನ್ನ ರಕ್ಕಸ ಪ್ರವೃತ್ತಿ ಪ್ರದರ್ಶಿಸಿದ್ದು ಎಡವಟ್ಟಾಗಿದೆ. ಮೂಲತಃ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯವನಾದ ಈತ 1997ರಲ್ಲಿ ಹುಬ್ಬಳ್ಳಿಯ ಚಾಮುಂಡೇಶ್ವರಿ ನಗರದ ಚಂದ್ರಾಳನ್ನ ಮದುವೆ ಮಾಡಿಕೊಂಡ. 1 ವರ್ಷದವರೆಗೆ ಸುಂದರ ಸಂಸಾರವನ್ನು ಕೂಡ ನಡೆಸಿದ. ನಂತರ ವರದಕ್ಷಿಣೆ ಕಿರುಕುಳ ಮಾಡ್ದ. ಪತ್ನಿ ಚಂದ್ರಾಳನ್ನ ಮನ ಬಂದಂತೆ ಥಳಿಸ್ದ. 60,000 ಹಣ ಹಾಗೂ 3 ತೊಲ ಬಂಗಾರವನ್ನ ಮದುವೆ ವೇಳೆ ವರದಕ್ಷಿಣೆಯಾಗಿ ನೀಡಿದ್ರೂ ಇವನ ಅಬ್ಬರ ನಿಲ್ಲಲಿಲ್ಲ. ಕುಡಿದು ಬಂದು ದೈಹಿಕ ಮಾನಸಿಕ ಹಿಂಸೆ ನೀಡಿದ್ದರಿಂದ ಹುಟ್ಟಿದ್ದ 2 ಗಂಡು ಮಕ್ಕಳು ಸಾವಿಗೀಡಾಗಿವೆಯಂತೆ. ಕರ್ಕೊಂಡೋಗಿ ನನ್ನ ಮತ್ತೆ ಬಸರಿ ಮಾಡಿ ನನಗೆ ಸಾಕಷ್ಟು ಹೊಡೆಯೋದು ಬಡಿಯೋದು ಮಾಡಿ, ಆಮೇಲೆ ನನಗೆ ಇನ್ನೊಂದು ಮದುವೆ ಆಗಿದೆ, ನಾನು ನಿನ್ನ ಹತ್ರ ಇರೋದಿಲ್ಲ, ನಾನು ನಿನ್ನೆ ಕಾಯ್ಕೋತಿರೋದಿಲ್ಲ, ನನಗೆ ಇನ್ನೊಂದು ಹೆಂಡತಿ ಇದ್ದಾಳೆ, ಹಾಗೆ ಹಿಂಗೆ ಅಂತ ಅಲ್ಲಿಂದ ತಳೆದು ಬಿಟ್ಟ ಸರ್. ಇವಾಗ ನಾವು 3 ಮಕ್ಕಳು ಕಟ್ಕೊಂಡು ನಾನು ಹೆಂಗೆ ಬದುಕಬೇಕು ಅನ್ನೋದು ನಾನು ತಿಳಿತಾ ಇಲ್ಲ ಸರ್. ಇಷ್ಟೆಲ್ಲ ಆದರೂ ಎಲ್ಲವನ್ನ ಮರೆತು ರಕ್ಕಸ ಪೊಲೀಸ್ ಗಂಡನ ಜೊತೆ ಸಂಸಾರ ನಡೆಸಿದ್ದಾಳೆ ಚಂದ್ರಕಲಾ. ಚಂದ್ರ ಗರ್ಭಿಣಿಯಾದ ಬಳಿಕ ಆಕೆಯನ್ನ ತವರು ಮನೆ ಹುಬ್ಬಳ್ಳಿಗೆ ಕಳಿಸಿದ ಗಂಡ ಪೆದ್ದಣ್ಣ ಹಣ ತಂದ್ರೆ ಮಾತ್ರ ಮನೆಯಲ್ಲಿ ಪ್ರವೇಶ ಅಂತ ತಾಕೀತು ಮಾಡಿದ್ದಾನೆ. ದಾರಿ ಕಾಣದೆ 3 ತಿಂಗಳವರೆಗೂ ಇಲ್ಲಿಯೇ ಕಾಲ ಕಳೆದಿದ್ದಾಳೆ. ಕೊನೆಗೆ ಪೆದ್ದಣ್ಣನೇ ಬಂದು ಆಕೆಯನ್ನ ಕರೆದುಕೊಂಡು ಹೋಗಿದ್ದಾನೆ. ಮತ್ತೊಮ್ಮೆ ಪತ್ನಿ ಚಂದ್ರ ಗರ್ಭಿಣಿಯಾದಾಗಲೂ ಕೂಡ ಹೀಗೆ ಮಾಡಿದ ಪೆದ್ದಣ್ಣ 7 ವರ್ಷಗಳ ಕಾಲ ಹೆಂಡತಿಯತ್ತ ತಿರುಗಿ ಸಹಿತ ನೋಡಲಿಲ್ಲ. ಕೊನೆಗೊಂದು ದಿನ ಇದ್ದಕ್ಕಿದ್ದಂತೆ ಬಂದು ಮುಚ್ಚಳಿಕೆ ಪತ್ರ ಬರೆದುಕೊಟ್ಟು ಚಂದ್ರಾಳನ್ನ ಕರೆದುಕೊಂಡು ಹೋಗಿದ್ದ. ಮತ್ತದೇ ರಾಗ ಅನ್ನುವಂತೆ ಪತ್ನಿ ಚಂದ್ರಾಳನ್ನ ನಡು ಬೀದಿಯಲ್ಲಿ ಬಿಟ್ಟಿದ್ದಾನೆ. ಇದೀಗ ಮತ್ತೋರ್ವಳನ್ನ ಮದುವೆಯಾಗಿ ಕೊಪ್ಪಳದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಹಾಯಾಗಿ ಕಾಲ ಕಳೀತಾ ಇದ್ದಾನೆ. ಇತ್ತ 3 ವರ್ಷಗಳಿಂದ ಗಂಡನಿಲ್ಲದೆ ಸಂಸಾರ ದೂಡಿರುವ ಪತ್ನಿ ಚಂದ್ರ ಇದೀಗ ತನ್ನ 3 ಮಕ್ಕಳೊಂದಿಗೆ ದಿಕ್ಕು ಕಾಣದಂತಾಗಿ ತನಗೆ ನ್ಯಾಯ ದೊರಕಿಸಿಕೊಡಿ ಅಂತ ತನ್ನ ಮಕ್ಕಳೊಂದಿಗೆ ಅಂಗಲಾಚ್ತಾ ಇದ್ದಾಳೆ. ನನಗೆ ಹೆಂಡತಿ ಬೇಕಂತೇಳಿ ಸಮಾಜನಾಗ ನಾನು ಬರೆದು ಕೊಡ್ತೀನಿ. ನನ್ನ ಹೆಂಡತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೂ ನಾನು ನೋಡ್ಕೊತೀನಿ, ನನ್ನ ಮಕ್ಕಳಿಗೇನು ಹೆಚ್ಚು ಕಮ್ಮಿ ಆದರೂ ನಂದ ಜವಾಬ್ದಾರಿ ಅಂತೇಳಿ ಬರೆದು ಕೊಟ್ಟು ಲೆಟರ್ ಪ್ಯಾಡ್ ಇತ್ತು ಸಮಾಜನಲ್ಲಿ ಬರೆದು ಕೊಟ್ಟು ಕರ್ಕೊಂಡು ಹೋದೆ. ಮತ್ತೊಂದು 6-7 ತಿಂಗಳ ಜೀವನ ಮಾಡಿದೆ. ಮತ್ತು ಅದೇ ಸೇಮ್ ರಿಪೀಟ್ ಮತ್ತೆ ಕಳಿಸಿ ನೋಡ್ರಿ. ಕಳಿಸಿ ಈಗ 3 ವರ್ಷ ಆಯ್ತು. ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ಕಾಪಾಡಬೇಕಾದ ಆರಕ್ಷಕನೇ ಇಂಥ ಕೃತ್ಯವೆಸಗಿದ್ರೆ ಮಿಕ್ಕವರ ಗತಿಯೇನು? ನ್ಯಾಯಕ್ಕಾಗಿ ಹಿರಿಯ ಅಧಿಕಾರಿಗಳ ದುಂಬಾಲು ಬಿದ್ದಿರುವ ಚಂದ್ರಾಳಿಗೆ ಪೊಲೀಸ್ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಲು ಮುಂದಾಗಬೇಕಿದೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ.